ಹಾಯ್ ಹಲೋ ನಮಸ್ಕಾರ. ಇವತ್ತು ಕೊರಿಯನ್ ಮೂವಿ ರಿವ್ಯೂ ಮಾಡೋಣ. ಅದಕ್ಕೂ ಮುಂಚೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹೊಸದಾಗಿ ಬಂದಿರೋರು, ಏಕೆ ಅಂತಂದರೆ ನನಗೆ ಮೋಟಿವೇಶನ್ ಸಿಗುತ್ತೆ. ಆ್ಯಂಡ್ ಲೈಕ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ ಮೂವಿ ಹೆಸರು ದ ಗ್ಯಾಂಗ್ಸ್ಟರ್, ದ ಕಾಪ್, ದ ಡೆವಿಲ್ ಅಂತ. ಈ ಮೂವಿ 3 ಟೈಟಲ್ ಇಟ್ಟಿದೆ. ಒಂದು ದ ಗ್ಯಾಂಗ್ಸ್ಟರ್, ದ ಕಾಪ್, ದ ಡೆವಿಲ್. ಈ 3 ಟೈಟಲಲ್ಲಿ 2 ಟೈಟಲ್ ಹೀರೋ ಟೈಟಲ್. ಅಂದರೆ ದ ಗ್ಯಾಂಗ್ಸ್ಟರು ಮತ್ತು ದ ಕಾಪ್ ಅಂತ ಇದ್ದಾರಲ್ಲ, ಅವರಿಬ್ಬರು ಹೀರೋಸ್ ಈ ಫಿಲಮಲ್ಲಿ. ದ ಡೆವಿಲ್ ಅನ್ನೋನು ಒಬ್ಬ ಸೀರಿಯಲ್ ಕಿಲ್ಲರ್. ಅವನು ಸೀರಿಯಲ್ಗೆ ಕಿಲ್ ಮಾಡ್ಕೊಂಡು ಬರ್ತಿರ್ತಾನೆ ಒಂದೇ ಪ್ಯಾಟ್ರನಲ್ಲಿ. ಅದಕ್ಕೆ ಅವನು ಸೀರಿಯಲ್ ಕಿಲ್ಲರು. ಅವನ್ನ ಫಿನಿಶ್ ಮಾಡೋದೇ ನಮ್ಮ ಗ್ಯಾಂಗ್ಸ್ಟರ್ಗೂ ಪೊಲೀಸಿಗೂ ಇರೋದು. ಬಟ್ ಪೊಲೀಸ್ಗೆ ಫಿನಿಶ್ ಮಾಡೋಕ್ಕಿರಲ್ಲ, ಜೈಲಿಗೆ ಹಾಕಿ. ಮೂವಿ ಮಾತ್ರ ಚಿಂದಿಯಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಒಂದೇ ಒಂದು ಸರಿ ಗ್ಯಾಂಗ್ಸ್ಟರ್ ಮೂವಿನ ನೋಡಿ. ಈ ಮೂವಿ ನಮ್ಮ ಕರ್ನಾಟಕದಲ್ಲಿ ತುಂಬ ಜನ ತೆಗೆದಿದ್ದಾರೆ, ಅದು ಲೋಕಲ್ಲು. ನಮಗೆ ಇದು ಫಾರಿನ್ ಮೂವಿ ಆಗಿರೋದ್ರಿಂದ ಒಂದೇ ಒಂದು ಸರಿ ನೋಡಿ. ನನಗಂತೂ ತುಂಬ ಇಷ್ಟ ಆಗಿದೆ. ನಮ್ಮ ಲೋಕಲ್ ಮೂವೀಸ್ ಯಾವ್ಯಾವು ಅಂತಂದರೆ ನಮ್ಮ ಡಾಲಿ ಅವ್ರು ತೆಗೆದಿದ್ದಾರೆ, ಎಡ್ ಬುಷು, ಅವೆಲ್ಲ ಗ್ಯಾಂಗ್ಸ್ಟರ್ ಮೂವಿನೇ. ಬಟ್ ನಮ್ಮ ಲೋಕಲಲ್ಲಿ ನಾವು ತುಂಬ ಮೂವೀಸ್ ನೋಡಿರ್ತೀವಿ. ಒಂದೇ ಒಂದು ಸರಿ ಹೊಸದಾಗಿ ಈ ಮೂವಿನ ನೋಡಿ ತುಂಬ ಎಂಜಾಯ್ ಮಾಡ್ತೀರಾ. ಈ ಮೂವಿ ಅಮೆಝಾನ್ ಪ್ರೈಮಲ್ಲಿ ಸಿಗ್ತಾಯಿದೆ. ನೀವು ಇಡೀ ಮೂವಿಯಲ್ಲಿ ಕೊನೆಗೆ ಒಂದು ವಾಕ್ ಬರುತ್ತೆ ಜೈಲೊಳಗೆ. ನೀವು ಬೇಕಿದ್ರೆ ಮಾರ್ಟಿನ್ ಮೂವಿ ಅಲ್ಲ, ಮಾರ್ಟಿನ್ ಟೀಸರ್ ನೋಡಿದ್ದೀರಾ? ಧ್ರುವ ಸರ್ಜರು ಒಂದು ಜೈಲ್ ಅಲ್ಲಿ ಕಾರಿಂದ ಇಳಿತಾರೆ ನೋಡಿ. ಈ ಸೀನು ಪಕ್ಕಾ ಹೇಳ್ತೀನಿ, ಈ ಮೂವಿಯಿಂದನೇ ತಗೊಂಡಿರೋದು ನನಗೆ ಗೊತ್ತಿರೋಂಗೆ. ಯಾಕೆಂದರೆ APR ಜೋನ್ ಅವರು ಕೆಲವು ಸೀನ್ಸ್ನ ಈ ಮೂವಿ ಅಂತಲ್ಲ ಐರಾವತದಲ್ಲೂ ತಗೊಂಡಿದ್ದಾರೆ. ಅದರಿಂದ ನಾನು ಹೇಳ್ತಿದ್ದೀನಿ, ಪಕ್ಕಾ APR ಜೋನ್ ಡೈರೆಕ್ಟರ್ ಮಾರ್ಟಿನ್ ಮೂವಿ ಅವರು ಈ ಮೂವಿಯಲ್ಲೇ ಆ ಸೀನ್ನ ತಗೊಂಡಿರೋದು. ಈ ಮೂವಿ ನೋಡಿ ಇನ್ಸ್ಪೈರ್ ಆಗಿದ್ದಾರೋ ಏನಾಗಿದ್ದಾರೋ ಗೊತ್ತಿಲ್ಲ. ಒಟ್ಟು ಈ ಮೂವಿ ಆ ಸೀನ್ ಮಾತ್ರ ಪಕ್ಕ ಈ ಮೂವಿ ಇದೆ. ಲೆಕ್ಕ ಹಾಕಿ ಈ ಮೂವಿ ಆ ಲೆವೆಲಿಗೆ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು